ವಿಜಯಪುರ ಜಿಲ್ಲೆಯ ಜಂಬಗಿ ಗ್ರಾಮದ ಹಾವೇರಿ ಮಾದಾಳ ಕೆರೆಗೆ ನೀರು ತುಂಬಿಸುವಂತೆ ಅಹೋರಾತ್ರಿ ಧರಣಿ ನಡೆಸಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಕೆರೆಗೆ ನೀರು ತುಂಬಿಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. 5 ನದಿಗಳು ಜಿಲ್ಲೆಯಲ್ಲಿ ಹರಿದರೂ ಸಹ ಬರ ತಾಂಡವ ಆಡ್ತಾ ಇದೆ ಎಂದು ಹಲಬಿದರು. ನೀರಿನ ವಿಷಯದಲ್ಲಿ ಪರದಾಟ ಮಾಡುತ್ತಿರುವ ರೈತರು ಹಲವಾರು ಬಾರಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಫೋನ್ ಮೂಲಕ ವಿನಂತಿಸಿದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸ್ಪಂದಿಸಿಲ್ಲ. ಸ್ಥಳೀಯ ಶಾಸಕರೂ ಸಹ ಇದುವರೆಗೆ ರೈತ ಹೋರಾಟಗಾರರ ಜೊತೆ ನಿಲ್ಲದಿರುವುದು ದುರಂತ ಎಂದು ಹೇಳಿದರು. ಇನ್ನಾದರೂ ಅಧಿಕಾರಿಗಳು ಕೂಡಲೇ ಜಂಬಗಿ ಕೆರೆಗೆ ನೀರು ತುಂಬಿಸುವಲ್ಲಿ ಮುಂದಾಗಬೇಕಿದೆ. ಇಲ್ಲವಾದಲ್ಲಿ ಇನ್ನೂ ದೊಡ್ಡ ಹೋರಾಟಕ್ಕೆ ರೈತರು ಮುಂದಾಗುವ ಸಾಧ್ಯತೆ ಇದೆ. ರೈತರೊಂದಿಗೆ ಸದಾಕಾಲ ಎಸಿಬಿ ನ್ಯೂಸ್ ಕೂಡ ಜೊತೆ ಇರ್ತದೆ. ಈ ಕೆರೆ ನೀರು ತುಂಬುವ ಹೋರಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ರೈತ ಬಾಂಧವರೇ, ಬಂಧುಗಳೇ, ನಾವು ಐತಿಹಾಸಿಕ ವಿಜಯಪುರ ಜಿಲ್ಲೆಯವರು. ನಮ್ಮ ಐತಿಹಾಸಿಕ ವಿಜಯಪುರ ಜಿಲ್ಲೆ ಪಂಚ ನದಿಗಳ ನಾಡು ಎಂದು ಹೆಸರು ಪಡೆದಿದೆ. ಇವತ್ತು ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ಪಂಚ ನದಿಗಳ ನಾಡಾದರೂ ಕೂಡ ನಾವು ಬರಗಾಲದಿಂದ ತತ್ತರಿಸಿ ಹೋಗಿದ್ದೇವೆ. ಈ ಐತಿಹಾಸಿಕ ವಿಜಯಪುರ ಜಿಲ್ಲೆ ಬಹುತೇಕ ನಮ್ಮ ನಾಡಿಗಷ್ಟೇ ಅಲ್ಲ, ಇಡೀ ದೇಶಕ್ಕಷ್ಟೇ ಅಲ್ಲ, ವಿದೇಶಕ್ಕೂ ಕೂಡ ಸಿಹಿಯಾದಂತ ದ್ರಾಕ್ಷಿಯನ್ನು ಬೆಳೆದು, ಕಬ್ಬನ್ನು ಬೆಳೆದು ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡತಕ್ಕಂತ ಜಿಲ್ಲೆ ಅದು ಯಾವ್ದಾದ್ರು ಆಗಿದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಕಾರಣ ನಮ್ಮ ಜಿಲ್ಲೆಯವರೇ ನೀರಾವರಿ ಸಚಿವರಾದರು. ಎಲ್ಲ ಕೆರೆಗಳನ್ನ ತುಂಬಿಸುವಂತೆ ನಮ್ಮ ಕೆರೆಯನ್ನು ಕೂಡ ತುಂಬಿಸಲಿಲ್ಲ. ಬಹುತೇಕ ನೂರಾರು ಕೋಟಿ, ಸಾವಿರಾರು ಕೋಟಿ ಹಣವನ್ನು ಸುರಿದು ಅಂತ ದೊಡ್ಡ ಕಾಲುವೆಯನ್ನು ತೆಗೆದ್ರು. ಇವತ್ತು ಜಿಲ್ಲೆ ಅಧಿಕಾರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ ನಾಚಿಕೆ ಆಗ್ಬೇಕು. ನಾನು ಆರೋಪ ಮಾಡ್ತಾ ಇದ್ದೀನಿ, ಇವತ್ತು ಕಾಲುವೆಯನ್ನ ರೈತರಿಗೆ ನೀರು ಬಿಡಕ್ ಮಾಡಿಲ್ಲ. ರಾಂಪುರ ಸೆಕ್ಷನ್ ನಿಮ್ಗೆ ಬರ್ತೈತೆ, ನಿಮ್ಗೆ ಬರ್ತೈತೆ. ಮತ್ತ ಈಗ ಎಷ್ಟು ವರ್ಷ ಆಯ್ತು ಸರ್ ಇದು? ಒಟ್ಟು ಕೆರೆ ನೀರು ತುಂಬಲಾರ ಎಷ್ಟು ವರ್ಷ ಆಯ್ತು? ಏನು ಮುಂದೆ ತುಂಬ್ತಿರೋ ತುಂಬಂಗಿಲ್ಲ? ಅದು ಅಲ್ಲ, 2 ಸಲ ನಾವು ತುಂಬಿಲ್ಲ. 2 ಸಲ ನೀರು ಬಂದಾಗ ಕಡಿಮೆ ಕ್ವಾಂಟಿಟಿ ನೀರು ಕೊಟ್ಟದಕ್ಕಾಗಿ 2 ಸಲನೂ ತುಂಬಿಲ್ಲ ನಾವು. ಮೊದಲೊಮ್ಮೆ ವಿಜಯಪುರ ಜಿಲ್ಲೆದೊಳಗ ಬರುವಂತ ಜಂಬಗಿ ಗ್ರಾಮ, ಇಲ್ಲಿ ಕೆರೆ ಒಳಗ ನೀರು ತುಂಬ್ತಾ ಇಲ್ಲ. ಕೆರೆ ಒಳಗ ಇಲ್ಲಿ ನೂರಾರು ಜನಗಳು ಬಂದ್ ಕೇಸಿಂದ ಮುಂಜಾನಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮುಂಜಾನಿಂದ ಬಂದ್ ಕೇಸಿಂದ ಅಧಿಕಾರಿಗಳಿಗೆ ಫೋನ್ ಹಚ್ಚಿದ, ಅಧಿಕಾರಿಗಳು ಬಂದು ಇವ್ರ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ. ಫೋನ್ ಹಚ್ಚಿರ ಮೀಟಿಂಗ್ನೊಳಗೆ ಇವತ್ತಿನ ತನ 5 ತನ ಮೀಟಿಂಗ್, ಯಾವ ಅಧಿಕಾರಿಗಳು ಮೀಟಿಂಗ್ನಾಗ ತಗೊಂಡಿರ್ತಾರ? ಭಾಳ ಅಂದ್ರೆ 5 ನಿಮಿಷ 10 ನಿಮಿಷ ಮೀಟಿಂಗ್ ಇರ್ತದ ಅವ್ರದ್ದು. ಈಗ ಜನಗಳು ಸಂಕಷ್ಟನೊಳಗ ಇದ್ದಾಗ ಅವ್ರು ಬಂದು ಜನಗಳು ಸಂಕಷ್ಟ ಇದ್ದಾಗ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಂದ್ರ ಅಧಿಕಾರಿಗಳು ಅಂತಂದು ಅವ್ರಿಗೆ ಯಾರಂತ ಹೆಸರು ಇಡ್ತಾರ? ಅಧಿಕಾರಿಗಳು ಅಂತಂದು ಅವ್ರಿಗೆ ಇದಂತ ಅವ್ರಿಗೆ ಮಾನವೀಯತೆನೇ ಇಲ್ಲ. ರೈತರುಗಳು ಸಂಕಷ್ಟ ಹೆಂಗ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಐಸ್ ರೂಮ್ನಾಗ ಇರ್ತಾರ, ಅವ್ರಿಗೆ ಏನಾದ್ರು ಜನಗಳು ಕಷ್ಟ ಅನ್ನೋದು ಏನೋ ಅವ್ರಿಗೆ ಗೊತ್ತಿರಂಗಿಲ್ಲ. ಅದೇ ಜನಗಳು ಈಗ ಬಿಸಿಲು ಎಷ್ಟದ, ಬಿಸಿಲಿನೊಳಗೆ ಮುಂಜಾನಿಂದ ಸತ್ಯಾಗ್ರಹ ಮಾಡ್ಕೇಸಿಂದ ಅವ್ರ ಅಧಿಕಾರಿಗಳು ಫೋನ್ ಹಚ್ಚಿ ಕರೆಯಕತ್ರ, ಅಧಿಕಾರಿಗಳು ಬಂದ್ ಕೇಸಿ ಅವ್ರಿಗೆ ಜನಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅವ್ರು ನಾಗತಾನ್ ಮತಕ್ಷೇತ್ರದೊಳಗೆ MLA MLA ಸರ್ ಅದಾರ ಗೊತ್ತಿಲ್ಲ. ಅವ್ರು ಬಂದ ಕೇಸಿಂದ ಇಲೆಕ್ಷನ್ ಇದ್ದಾಗ ಮನಿ ಅಡ್ಡಾಡಿ ಕೇಸಿಂದ ಓಟ್ ಭಿಕ್ಷೆ ಬೇಡ್ತಾ ಇದಾರೆ. ಈಗ ಜನಗಳು ಬಂದು ನೀರಿನ ಭಿಕ್ಷೆ ಬೇಡ್ತಾ ಇದಾರೆ, ಅವ್ರಿಗೆ ಭಿಕ್ಷೆ ಆಗ್ತಾ ಇಲ್ಲ ಅವರು. ಹಂಗ ಇಲೆಕ್ಷನ್ ಇದ್ದಾಗ ಅವ್ರಿಗೆ ಬಂದು ಇದನ್ನ ಮಾಡೋದು. ಈ ಕೆರೆಗಳಿಗೆ ನೀರಿಲ್ಲ, ಅವು ಯಾರೋ ಮೇಲಧಿಕಾರಿಗಳು ಬಂದಿದ್ರೆ ತಕ್ಷಣ ಬಂದ ಕೇಸಿಂದ ಆ ಕೆರೆಗಳಿಗೆ ನೀರು ತುಂಬುವಂತೆ ಮಾಡ್ರಿ. ಇಲ್ಲ ಅಂತಂದ್ರೆ ನಾವು ಪಂಚಾಯತಿ ಒಳಗ ಹೋಗಿ ಕೇಸಿಂದ ರೈತ ಸಂಘಟನೆದೊಳಗಿಂತ ನಾವು ರೈತ ಸಂಘಟನೆದೊಳಗೆ ಹೋಗಿ ಕೇಸಿಂದ ಹೋರಾಟ ಮಾಡ್ತಾ ಅಂತ. ಕೆರೆಯಲ್ಲಿ ಇವತ್ತು ನಾವು ಜಂಬಗಿ ಕೆರೆಯಲ್ಲಿ ನಿಂತಿದ್ದೀವಿ ಹೋರಾಟ ಮಾಡೋಕತ್ತ. ಇಲ್ಲಿ ಯಾರು ಬರಕ್ ತಯಾರಿಲ್ಲ. ನೀರು ಬಿಡ್ಬೇಕು ಇಲ್ಲಿ, ಯಾಕಂದ್ರೆ ದನ ಕರುಗಳಿಗೆ ನೀರಿಲ್ಲ. ಅಡಚಿನ ಭಾಳ ಐತಿ, ಯಾರೋ ಅಧಿಕಾರಿ ಬರಾಕಿಲ್ಲ. ಕಟ್ ಮಾಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ವಿಜಯಪುರ ತಾಲೂಕಿನ ಜಂಬಗಿ ಹಾವೇರಿ ಗ್ರಾಮದಲ್ಲಿ ಇವತ್ತು ಜಂಬಗಿ ಕೆರೆಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟವಾದಂಥ ಧರಣಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆ ಅಂದರೆ ಅದು ಜಂಬಗಿ ಕೆರೆ. ಇವತ್ತು ಮೇಲಿನ ಮೇಲೆ ಅಧಿಕಾರಿಗಳು
ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಜಂಬಿಗಿ ಕೆರೆಗೆ ನೀರು ತುಂಬಿಸದೆ ದ್ರೋಹ ಮಾಡ್ತಾ ಇದ್ದಾರೆ. ಕಾರಣ ಇವತ್ತು ತಿಳಿತಾ ಇಲ್ಲ. ಅಧಿಕಾರಿಗಳಿಗೆ ಇವತ್ತು ಸಾಕಷ್ಟು ಸಲ ಸ್ಪಂದನೆ ಮಾಡಿದರೂ ಕೂಡ ಅವರು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಅತಿ ಹೆಚ್ಚು ಲಿಂಬೆ, ದ್ರಾಕ್ಷಿ, ದಾಳಿಂಬೆ ಬೆಳೆಯುವಂಥ ಕ್ಷೇತ್ರ ಅದು ಯಾವುದಾದ್ರೂ ಇದ್ರೆ ಅಹೇರಿ, ಜಂಬಿಗಿ ಮತ್ತು ಹೊನ್ನಳ್ಳಿ, ಮಾದಾಳ, ಹುಣಸಾಳ ಅಂತಕ್ಕಂಥ ಏರಿಯಾಗಳಿಗೆ ಇವತ್ತು ನೀರಿಲ್ಲದೆ ರೈತರು ಇವತ್ತು ಬಹಳಷ್ಟು ತೊಂದರೆಗೆ ಈಡಾಗಿದ್ದಾರೆ. ಕಾರಣ ಮೇಲಾಧಿಕಾರಿಗಳು ಇವತ್ತು ಈ ಜಂಬಿಗಿ ಕೆರೆಗೆ ಆಗಮಿಸಿ ಎಲ್ಲಿ ತೊಂದರೆ ಆಗಿದೆಯೋ ಅದನ್ನು ಶೀಘ್ರದಲ್ಲಿ ಪರಿಹಾರ ಮಾಡಿ ಜಂಬಿಗಿ, ಮಾದಾಳ ಮತ್ತು ಅಂಕಲಿ ಕೆರೆಗಳನ್ನು ತುಂಬಿಸುವುದರ ಮೂಲಕ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ವಿನಂತಿಸ್ತಾ ಇದ್ದೇನೆ. ಜಂಬಿ ಗ್ರಾಮದ ಸಾಮಾನ್ಯ ರೈತ. ನನ್ನ ಹೆಸರು ರಾಮಶಿರೀಶ್ ಅಂತ. ಈ ಜಂಬಿ ಗ್ರಾಮದ ದೊಡ್ಡ ಕೆರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕೆರೆ ನಮ್ಮದು. ಈ ಕೆರೆಯಲ್ಲಿ ಸ್ವಲ್ಪ ನೀರು ತುಂಬ್ತಾ ಇಲ್ಲ. ಪ್ರತಿ ವರ್ಷನೂ ನಮ್ಗೆ ಅತ್ಯಂತ ಸಮಸ್ಯೆ ಕೊಡ್ತಾ ಇದ್ದಾರೆ. ಹೆಂಗಪ್ಪ ಅಂತಂದ್ರೆ ಒಟ್ಟೆ ನೀರೇ ತುಂಬ್ತಾ ಇಲ್ಲ ಕೆರೆಗೆ. ನಮ್ಮ ಕೆರೆ ಈ ನಮ್ಮ ಜಿಲ್ಲೆಗೂ ಅಥವಾ ತಾಲೂಕಿಗೂ ಸಂಬಂಧದ ಅಥವಾ ಇಲ್ಲೋ ಅನ್ನೋಂಗೆ ಅಧಿಕಾರಿಗಳು ಮತ್ತು ಸರ್ಕಾರ ನೋಡ್ಕೊಳತ್ತದೆ ನಮಗೆ. ಮತ್ತು ಯಾವ ಸಲುವಾಗಿ ನಮಗೆ ನೀರು ಕೊಡ್ತಾ ಇಲ್ಲ, ನಮ್ಗೆ ಯಾಕೆ ನೀರು ನಮಗೆ ಕೆರೆಗೆ ಕೊಡ್ತಾ ಇಲ್ಲ ಅದೊಂದು ಬೇಕಲ್ಲ ನಮ್ಗೆ, ಎದ್ರ ಸಲುವಾಗಿ. ಮತ್ತು ಈ ಅಧಿಕಾರಿಗಳ ದುರ್ಲಕ್ಷ್ಯ ಯಾಕೆ ನಮ್ಗೆ ಹಿಂಗ್ಯಾಕೆ ಅಂತೇಳಿ ನಮ್ಗೆ ಭಾಳ ಬೇಜಾರಾಗ್ಯದ. ಅದಕ್ಕೋಸ್ಕರ ಈ ಕ್ಷಣದಲ್ಲೇ ನಮ್ಮ ಕೆರೆ ನೀರು ಹಾಸ್ಬೇಕು, ನೀರು ಬಿಡುಗಡೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ದನ ಕರಿಗೆ ನೀರಿಲ್ಲ, ನೀರಿನ ಅವಶ್ಯಕತೆ ಭಾಳ ಅದ, ಮತ್ತು ಬಿಸಿಲು ತಾಪಮಾನ ಜಾಸ್ತಿ ಅದ. ಮತ್ತು ಈ ರೀತಿಯಾಗಿ ನಮ್ಮ ದನ ಕರುಗಳಿಗೆ ಕುಡಿಯೋಕೆ ನೀರು ಹೊಟ್ಟೆಯಲ್ಲಿ ಇಲ್ಲ. ಮತ್ತು